ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕ್ಲಾಸಲ್ಲಿ ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿದರೆ ಏನು ಮತ್ತು ಅದರ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನಮ್ಮ ಸಿಲೆಬಸ್ಸಲ್ಲಿ ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂಡರಲ್ಲಿ ಎಕನಾಮಿಕ್ ಸಿಸ್ಟಮ್ ಮತ್ತು ಎಕನಾಮಿಕ್ ಪಾಲಿಸೀಸ್ ಅಂತ ಎರಡು ಕಾನ್ಸೆಪ್ಟ್ ಕೊಟ್ಟಿದ್ದಾರೆ. ಅದರಲ್ಲಿ ನಾವಿವತ್ತು ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿದರೆ ಏನು ಮತ್ತು ಅದರ ಟೈಪ್ಸ್ ಏನು ಅಂತ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ ಏನು ಅಂತ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಏನಂತ ಹೇಳಿದರೆ ಆಲ್ ದೋಸ್ ಎಕನಾಮಿಕ್ ಫ್ಯಾಕ್ಟರ್ಸ್ ವಿಚ್ ಎಫೆಕ್ಟ್ ದ ಫಂಕ್ಷನಿಂಗ್ ಆಫ್ ಬಿಸ್ನೆಸ್ ಅಂತ ಹೇಳಿದರೆ, ಎಕನಾಮಿಕ್ ಫ್ಯಾಕ್ಟರ್ಸ್ ನಮ್ಮ ಬಿಸ್ನೆಸ್ನ ಏನಾದರೂ ಎಫೆಕ್ಟ್ ಮಾಡಿದರೆ, ಏನೆಲ್ಲ ಎಕನಾಮಿಕ್ ಫ್ಯಾಕ್ಟರ್ಸ್, ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್, ಆ ಥರ ಫ್ಯಾಕ್ಟರ್ಸ್ಗಳು ನಮ್ಮ ಬಿಸ್ನೆಸ್ನ ಎಫೆಕ್ಟ್ ಮಾಡಿದರೆ ಅಂತಹ ಸಿಚುವೇಶನ್, ಅಂತಹ ಕಂಡೀಷನ್ನ ನಾವು ಎಕನಾಮಿಕ್ ಕಂಡೀಷನ್ ಅಥವಾ ಎಕನಾಮಿಕ್ ಎನ್ವಿರಾನ್ಮೆಂಟಲ್ ಎಫೆಕ್ಟ್ ಅಂತ ಹೇಳಿ ಕರಿತೇವೆ. ಸೊ ನಾವೀಗ ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿದರೆ ಏನು ಅಂತ ಡಿಸ್ಕಸ್ ಮಾಡೋಣ. ಎಕನಾಮಿಕ್ ಸಿಸ್ಟಮ್ ಇಸ್ ಎ ಮೆಕ್ಯಾನಿಸಮ್ ಡೀಲಿಂಗ್ ವಿತ್ ದ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಇನ್ ಎ ಪರ್ಟಿಕ್ಯುಲರ್ ಕಂಟ್ರಿ ಅಥವಾ ಸೊಸೈಟಿ. ಒಂದು ಕಂಟ್ರಿಯಲ್ಲಿ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್ ಆ್ಯಂಡ್ ಕನ್ಸಂಪ್ಷನ್ ಮಾಡುವಾಗ ಒಂದು ಮೆಥಡ್, ವಿವಿಧ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ. ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ ಪ್ರಾಪರಾಗಿ ಒಂದು ಬಿಸ್ನೆಸ್ನ ರನ್ ಮಾಡಲಿಕ್ಕೆ ಒಂದು ಮೆಷರ್ಸ್ನ ಯೂಸ್ ಮಾಡ್ತಾರೆ ಅಥವಾ ಮೆಥಡ್ಸ್ನ ಅಪ್ಲೈ ಮಾಡ್ತಾರೆ. ಆ ಥರ ಮೆಥಡ್ಸ್ ಅಥವಾ ಮೆಷರ್ಸ್ನ ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ. ಸೊ ದೇರ್ ಆರ್ ಮೆನಿ ಮೆಥಡ್ಸ್ ಆ್ಯಂಡ್ ಎಕನಾಮಿಕ್ ಸಿಸ್ಟಮ್. ಎಕನಾಮಿಕ್ ಸಿಸ್ಟಮ್ ಈಸ್ ಯೂಸ್ ಟು ಸಾಲ್ವ್ ಎಕನಾಮಿಕ್ ಪ್ರಾಬ್ಲಮ್. ಎಕನಾಮಿಕ್ ಸಿಸ್ಟಮ್ ಅನ್ನೋದು ಎಕನಾಮಿಕ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಎಕನಾಮಿಕ್ ಪ್ರಾಬ್ಲಮ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಪ್ರೊಡಕ್ಷನ್ ಮಾಡುವಾಗ ನಮಗೆ ರಾ ಮೆಟೀರಿಯಲ್ದು ಪ್ರಾಬ್ಲಮ್ ಇರುತ್ತೆ. ಸೊ ಪ್ರಾಪರ್ ಯುಟಿಲೈಸೇಷನ್ ಆಫ್ ರಾ ಮೆಟೀರಿಯಲ್ಸ್, ಸ್ಕೇರ್ಸ್ ರಾ ಮೆಟೀರಿಯಲ್ನ ಪ್ರಾಪರಾಗಿ ಯುಟಿಲೈಸ್ ಮಾಡಲಿಕ್ಕೆ ನಾವು ಎಕನಾಮಿಕ್ ಸಿಸ್ಟಮ್ನ ಯುಟಿಲೈಸ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಡಿಸ್ಟ್ರಿಬ್ಯೂಷನ್. ಡಿಸ್ಟ್ರಿಬ್ಯೂಷನ್ ಮಾಡಬೇಕಾದ್ರೂ ನಮಗೆ ಪ್ರಾಪರ್ ಚಾನಲ್ ಆಫ್ ಡಿಸ್ಟ್ರಿಬ್ಯೂಷನ್, ಟ್ರಾವೆಲ್ ಪ್ರಾಬ್ಲಮ್, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಎಲ್ಲ ಇರುತ್ತೆ. ಈ ಥರ ಸಿಚುವೇಷನಲ್ಲೂ ನಾವು ಎಕನಾಮಿಕ್ ಸಿಸ್ಟಮ್, ಈ ಥರ ಪಾಲಿಸೀಸ್ನ ಅಥವಾ ಮೆಷರ್ಸ್ನ ನಾವು ಯೂಸ್ ಮಾಡ್ತೀವಿ. ಅದನ್ನು ನಾವು ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿ ಕರಿತೇವೆ. ಸೊ ನಾವೀಗ ಡಿಫ್ರೆಂಟ್ ಟೈಪ್ಸ್ ಆಫ್ ಎಕನಾಮಿಕ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ 3 ಟೈಪ್ಸ್ ಇದೆ: ಸೋಷಿಯಲಿಸ್ಟ್ ಎಕನಾಮಿ, ಕ್ಯಾಪಿಟಲಿಸ್ಟ್ ಎಕನಾಮಿ ಆ್ಯಂಡ್ ಮಿಕ್ಸ್ಡ್ ಎಕನಾಮಿ. ಸೊ ನಾವೀಗ ಒನ್ ಬೈ ಒನ್ ಒಂದೊಂದು ಡಿಸ್ಕಸ್ ಮಾಡೋಣ. Capitalist economy. It is an economic system in which all means of production are under the control of individuals or private. ಅಂತ ಹೇಳಿದರೆ, an economic ಸಿಸ್ಟಮಲ್ಲಿ ಅಥವಾ ಎಕನಾಮಿಕ್ ಆ್ಯಕ್ಟಿವಿಟಿ ಮಾಡುವಾಗ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಏನೆಲ್ಲ ಪ್ರೊಸೆಸ್ ಎಕನಾಮಿಕ್ ಆ್ಯಕ್ಟಿವಿಟಿಯಲ್ಲಿ ಮಾಡ್ತೀವಿ, ಅದು ಒಂದು ಪ್ರೈವೇಟ್ ಅಥವಾ ಇಂಡಿವಿಜುವಲದ್ದು ಕಂಟ್ರೋಲ್ ಅಥವಾ ಓನರ್ಶಿಪ್ಪಲ್ಲಿ ಇದ್ದರೆ ಅದನ್ನು ಕ್ಯಾಪಿಟಲಿಸ್ಟ್ ಎಕನಾಮಿ ಅಂತ ಹೇಳಿ ಕರಿತೇವೆ. ಇವ್ರದ್ದು ಮೇನ್ ಏಮ್ ಅಥವಾ ಗುರಿ ಅಂತ ಏನಂತ ಆಗಿರುತ್ತೆ ಅಂತ ಹೇಳಿದರೆ, ಮೇಕಿಂಗ್ ಪ್ರಾಫಿಟ್ ಆಗಿರುತ್ತೆ. ಸಮ್ ಆರ್ ಕಂಟ್ರೀಸ್ ವಿಚ್ ಫಾಲೋಯಿಂಗ್ ಕ್ಯಾಪಿಟಲಿಸ್ಟ್ ಎಕನಾಮಿ ಆರ್ ಮೆಕ್ಸಿಕೋ, ಯುನೈಟೆಡ್ ಸ್ಟೇಟ್ಸ್, UK, Canada, etc. Socialist economy. It is the economic system where all means of production and distribution are under the control and ownership of government. ಸೋಷಿಯಲಿಸ್ಟ್ ಎಕನಾಮಿಯಲ್ಲಿ ಪ್ರೊಡಕ್ಷನ್, ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟೀಸು ಒಂದು ಗೌರ್ಮೆಂಟ್ದು ಓನರ್ಶಿಪ್ ಅಥವಾ ಕಂಟ್ರೋಲಲ್ಲಿ ನಡೆಯುತ್ತೆ. ಇದನ್ನು ನಾವು ಸೋಷಿಯಲಿಸ್ಟ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಗೌರ್ಮೆಂಟ್ ಡಿಸೈಡ್ಸ್ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್ ಆ್ಯಂಡ್ ಫಾರ್ whom ಟು ಪ್ರೊಡ್ಯೂಸ್. ಒಂದು ಗೌರ್ಮೆಂಟ್ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡುವಾಗ ಅದನ್ನು ಯಾರಿಗೆ, ಎಲ್ಲಿ, ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಅಂತ ಎಲ್ಲ ಹೇಳಿ ಡಿಸೈಡ್ ಮಾಡುತ್ತೆ. ಗಿವ್ ಇಂಪಾರ್ಟೆನ್ಸ್ ಟು ಸೋಷಿಯಲ್ ವೆಲ್ಫೇರ್. ಒಂದು ಸೊಸೈಟಿಯ ಕ್ಷೇಮ ಇದರ ಪ್ರಮುಖ ಉದ್ದೇಶವಾಗಿರುತ್ತೆ. ಸೊಸೈಟಿಯ ವೆಲ್ಫೇರ್ ಅನ್ನೋ ಉದ್ದೇಶ ಅಥವಾ ಮೇನ್ ಬೇಸ್ ಆಗಿಟ್ಕೊಂಡು ಸೋಷಿಯಲಿಸ್ಟ್ ಎಕನಾಮಿ ವರ್ಕ್ ಮಾಡುತ್ತೆ. ಚೈನಾ, ಕ್ಯೂಬಾ, ವಿಯೆಟ್ನಾಂ ಆರ್ ಸಮ್ ಸ್ಟೇಟ್ಸ್ ವಿಚ್ ಆರ್ ಫಾಲೋಯಿಂಗ್ ಸೋಷಿಯಲಿಸ್ಟ್ ಎಕನಾಮಿ. Mixed economy. It is the economic system where all means of production, distribution are under the control and ownership of both government and private individuals. ಮಿಕ್ಸ್ಡ್ ಎಕನಾಮಿ ಅಂತ ಹೇಳಿದರೆ, ಒಂದು ಎಕನಾಮಿಕ್ ಆ್ಯಕ್ಟಿವಿಟಿ, ಅದು ಪ್ರೊಡಕ್ಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆ್ಯಕ್ಟಿವಿಟಿ ಒಂದು ಗೌರ್ಮೆಂಟ್ ಅಥವಾ ಪ್ರೈವೇಟ್ದು ಇಂಡಿವಿಜುವಲ್ಸ್ದು ಕಂಟ್ರೋಲ್ ಅಥವಾ ಓನರ್ಶಿಪ್ಪಲ್ಲಿ ಇದ್ದರೆ ಅದನ್ನು ನಾವು ಮಿಕ್ಸ್ಡ್ ಎಕನಾಮಿ, ಪ್ರೈವೇಟು ಇರುತ್ತೆ, ಗೌರ್ಮೆಂಟು ಇರುತ್ತೆ, ಎರಡೂ ಕೂಡ ಫಾಲೋ ಮಾಡುವಂಥ ಎಕನಾಮಿಕ್ ಆ್ಯಕ್ಟಿವಿಟಿಯನ್ನು ಮಿಕ್ಸ್ಡ್ ಎಕನಾಮಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್
ಬಿಸ್ನೆಸ್ ಆ್ಯಕ್ಟಿವಿಟೀಸು ಇದೆ, ಪ್ರೈವೇಟ್ ಬಿಸ್ನೆಸ್ ಆ್ಯಕ್ಟಿವಿಟಿ ಇದೆ. ಸೊ ಇಂಡಿಯಾ ಈಸ್ ಒನ್ ಆಫ್ ದ ಕಂಟ್ರಿ. ಇಂಡಿಯಾ ಒಂದು ಕಂಟ್ರಿ ವೇರ್ ಬೋತ್ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ರೆಂಡರಿಂಗ್ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆರ್ ಗೋಯಿಂಗ್ ಆನ್. ಸೊ ಇವತ್ತು ನಾವು ನಮ್ಮ ಕ್ಲಾಸಲ್ಲಿ ಎಕನಾಮಿಕ್ ಸಿಸ್ಟಮ್ ಅಂತ ಹೇಳಿದರೆ ಏನು ಮತ್ತು ಅದರ ಡಿಫ್ರೆಂಟ್ ಟೈಪ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಕ್ಲಾಸಲ್ಲಿ ನಾವು ಇಂಟ್ರೆಸ್ಟ್ ವೀಡಿಯೋಗೆ ಮೀಟ್ ಆಗೋಣ. ಅದರವರೆಗೆ ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಆಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು ಆಲ್. ಬಾಯ್.